ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಕೆಲ್ಸದ ವಿಚಾರವಾಗಿ ನನಗೆ ಫೋನ್ ಮಾಡಕ್ಕೆ ಹೇಳು. ರಾಹುಲ್, ಇದು ಚಿರು ವಿಸಿಟಿಂಗ್ ಕಾರ್ಡು. ನಿನ್ ಜೇಬಲ್ ಹೇಗ್ ಬಂತು? ಅದು ಚಿರು ಅವರೇ ಕೊಟ್ಟಿದ್ದು. ನೀವು ಕೆಲ್ಸಕ್ಕೋಸ್ಕರ ಯಾವಾಗ ಬೇಕಾದ್ರೂ ನಮ್ಮ ಆಫೀಸಿಗೆ ಬನ್ನಿ ಅಂದಿದ್ರು. ಮತ್ ನೀನ್ ಬೇರೆ ಎಲ್ಲೋ ಕೆಲಸ ಹುಡ್ಕೋ ಬದಲು ಚಿರು ಹತ್ರನೇ ಹೋಗ್ಬೋದಲ್ವಾ? ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ನನಗೆ ನಿಮ್ಮ ಮನೆಯವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಚಿರು ಅವ್ರ ಅದಕ್ಕೆ ಥರ ಅಲ್ಲ ರಾಹುಲ್. ಅವ್ನು ತುಂಬ ಒಳ್ಳೆಯವನು. ಅವನ ಬಗ್ಗೆ ನಿನಗೆ ಗೊತ್ತು ತಾನೆ. ನೋಡು, ನಿನ್ಗೆಲ್ಲೂ ಕೆಲಸ ಸಿಗದೆ ಇದ್ರೆ ಚಿರು ಆಫೀಸ್ಗೆ ಹೋಗಿ ಅವನ್ನ ಒಂದ್ಸಲ ಮೀಟ್ ಮಾಡು. ಅದರಲ್ಲಿ ಏನು ತಪ್ಪಿಲ್ಲ. ತಗೋ, ನಾನು ಹೇಳ್ದಂಗೆ ಮಾಡು. ದೀಪಾ, ಇಂಗ್ಲಿಷ್ ಹೇಳ್ಕೊಟ್ನಲ್ಲ, ಒಂದೆರಡು ಲೈನ್ ಹೇಳು. Hi, hello, how are you? My name Deepa. ಅಲ್ಲ ದಿಶಾ. ದೀಪಾ, ಈ ಆಕ್ಸೆಂಟ್ ಅಲ್ಲಿ ಮಾತಾಡಿದ್ರೆ ಅಷ್ಟೇ ಕತೆ. ಇಂಗ್ಲಿಷನ್ನ ಸ್ಟೈಲ್ ಆಗಿ ಮಾತಾಡ್ಬೇಕು. ಹೇಳ್ಕೊಟ್ಟಿಲ್ವೇನಾ ನಿನ್ಗೆ? ಮರ್ತೋದಾ? ಅಕ್ಕ, ನೀವು ಕೋಪ ಮಾಡ್ಕೋಬೇಡಿ, ನಂಗೆ ಭಯ ಆಗತ್ತೆ. ನನ್ನ ಹಸ್ಬೆಂಡಿಗೆ ಬೇಕಿದ್ರೆ ಸಂಭಾಳಿಸ್ಬೋದು, ಆದ್ರೆ ನಿಮ್ಮನ್ನ ಸಂಭಾಳಿಸೋದು ತುಂಬಾ ಕಷ್ಟ. ಬೈಯೋರು ಬದುಕೋಕ್ ಹೇಳ್ತಾರೆ ಅನ್ನೋ ಮಾತಿಲ್ವಾ? ನಾನ್ ನಿನಗ್ ಬೈತಿರೋ ಉದ್ದೇಶನೂ ಅದೇ ದೀಪಾ. ನಾಳೆ ನೀನು ದಿಶಾ ಆಗಿ ಎಲ್ರ ಮುಂದೆ ಗೆಲ್ಬೇಕು. ಚಿರು ಕೆರಿಯರ್ನ ನೀನ್ ಇನ್ನು ಎತ್ತರಕ್ಕೆ ತಗೊಂಡ್ ಹೋಗ್ಬೇಕು. ಎಲ್ಲ ನೀವು ನನಗೋಸ್ಕರನೇ ಮಾಡ್ತಿರೋದು ಅಂತ ಗೊತ್ತಕ್ಕ. ತುಂಬಾ ಥ್ಯಾಂಕ್ಸ್. ನನ್ನ ಗಂಡನ ಹೆಸರು ಉಳಿಸೋದ್ರ ಜೊತೆ ನಿಮ್ಮ ನಂಬಿಕೆನೂ ನಾನು ಉಳಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನೋಡು, ನೀನು ಚೆನ್ನಾಗಿ ಇಂಗ್ಲಿಷ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಇವಾಗ ಹೇಳ್ಕೊಡ್ತೀನಿ, ಹಂಗೆ ಹೇಳು. ಬಿಡಿ ನನ್ನ, ನಾನು ಎಲ್ಲೂ ಹೋಗಲ್ಲ. ನಾನು ಈ ಮನೇಲೇ ಇರ್ತೀನಿ. ಬಿಡಿ ನನ್ನ. ಹೆಂಡತಿಯಿಂದ ಗಂಡ ನಾಶ ಆಗ್ತಾನೆ ಅನ್ನೋದಾದ್ರೆ ತಾಯಿಂದ ಮಗ ಹೇಗೆ ಉಳಿತಾನೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಜೊತೆಗೆ ನೀನು ಕಳ್ಕೊಂಡಿದ್ದನ್ನ ಏನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ. ಕಾಲ ಹೀಗೆ ಇರಲ್ಲ. ಮಿತಿ ಇಲ್ಲದೆ ಮೆರೆದವರನ್ನ ಗತಿ ಇಲ್ಲದೆ ಇರೋ ಹಾಗೆ ಮಾಡೋದೇ ಕರ್ಮ. ನೀನ್ ಮಾಡಿರೋ ಪಾಪಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗುತ್ತೆ. ನೋಡ್ತಾ ಇರು. ಅದಕ್ಕೆ ಏನ್ ನನ್ನ ದಿನ ಹಾಗೆ ನೋಡ್ತಾ ಇದೆಯಾ? ಈ ಮನೆಯಲ್ಲಿ ನಿಂದು ಅಂತ ಏನೇನಿದೆಯೋ ಅದನ್ನೆಲ್ಲ ತಂದು ನಿನ್ನ ಕಾಲ್ ಕೆಳಗಡೆ ಹಾಕಿದಾಳೆ. ತಗೊಂಡು ಹೋಗ್ತಾ ಇರು. ಇನ್ ಮುಂದೆ ಯಾವುದೇ ಕಾರಣಕ್ಕೆ ಈ ಮನೆಗೆ ತಿರುಗಿ ನೋಡ್ಬೇಡ ನೀನು. ಹೋಗ್ತೀನಿ, ಆದ್ರೆ ನಿಮ್ ಮನೆ ಮಗನ ಜೊತೆ ನಿಮ್ಮನ್ನು ಲಿಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಇಷ್ಟು ದಿನ ಇವನೊಬ್ನೇ ನನ್ನ ಟಾರ್ಗೆಟ್ ಆಗಿದ್ದ, ಆದ್ರೆ ಇನ್ ಮುಂದೆ ನಿಮ್ ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ಮೊದಲು ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊಳ್ಳೋದು ನೋಡು. ಆಮೇಲೆ ಇನ್ನೊಬ್ರ ಮನೆ ಬೆಂಕಿ ಇಡೋ ಕೆಲಸನ ಮಾಡಿವಂತೆ. ನನಗೆ ಅವಮಾನ ಮಾಡಿ ಕಳಿಸ್ತಿರೋ ನಿಮ್ ಮನೆನ ಸರ್ವನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಂಜನಾನೇ ಅಲ್ಲ. ನೋಡು, ಇದೆಲ್ಲ ಮ್ಯಾಮ್, ನಾಳೆ ನಮ್ಮ ಕ್ಲಬ್ ಓಪನ್ ಆಗಿ 10 ವರ್ಷ ಆಗುತ್ತೆ. ಅದರ ಆನಿವರ್ಸರಿಗೆ ನೀವು ಬರಬೇಕು ಮ್ಯಾಮ್. ಸಾರಿ ಮೇಡಮ್, ನಾಳೆ ನಮ್ಮ ಕಂಪ್ನಿದೆ ಒಂದು ಈವೆಂಟ್ ಇರೋದ್ರಿಂದ ಅದಕ್ಕೆ ಎಲ್ಲೂ ಬರೋಕ್ಕಾಗಲ್ಲ. ಬೇರೆ ಯಾವತ್ತಾದ್ರೂ ಇಟ್ಕೊಳ್ಳಿ, ಖಂಡಿತ ಬರ್ತಾರೆ. ಹೌದು ಹೌದು, ಚಿರು ನನ್ನ ಮಗ ಇದ್ದ ಹಾಗೆ. ನನ್ನ ಮಗನ ಇವೆಂಟಿಗೆ ನಾನೇ ಹೋಗ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಹಾಗಾದ್ರೆ ಈಗೇನ್ ಮಾಡೋದು ಮೇಡಮ್? ಹೋಗ್ಲಿ, ನಿಮ್ಮ ಬದಲು ನಿಮ್ಮ ಮನೆಯಿಂದ ಬೇರೆ ಯಾರಾದರೂ ಕಳಿಸಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್. ನೀವೇ ಯಾರನ್ನಾದ್ರೂ ಕಳಿಸ್ಕೊಡಿ ಮ್ಯಾಮ್. ಹೌದು ಹೌದು, ನೀವು ಹೇಳಿದ್ದು ಕರೆಕ್ಟ್. ನಾನು ಬರೋಕ್ಕಾಗ್ದಿರೋದ್ರಿಂದ ನಮ್ಮನೆ ಕಡೆಯಿಂದ ದೀಪನ್ ಕಳಿಸ್ಕೊಡ್ತೀನಿ, ಆಗ್ಬೋದಲ್ವಾ? ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್. ಹಾಗಾದ್ರೆ ನಾನು ಈಗಲೇ ನಮ್ಮ ಕ್ಲಬ್ ಮೆಂಬರ್ಸ್ಗೆಲ್ಲ ದೊಡ್ಡ ಮನೆಯಿಂದ ದೀಪಾ ಮೇಡಮ್ ಅವರು ಗೆಸ್ಟ್ ಆಗಿ ಬರ್ತಾರೆ ಅಂತ ಅನೌನ್ಸ್ ಮಾಡ್ತೀನಿ. ಆಗ್ಬೋದಲ್ಲ?
ಹಾಂ ಆಗ್ಬೋದು ಮಾಡಿ. ಆಗಲ್ಲ ಅದಕ್ಕೆ. ಯಾಕೆ ಚಿರು? ದೀಪ ಅವರು ನಾಳೆ ಇವೆಂಟಿಗೆ ಬರಬೇಕು. ಚಿರು ಅವಳು ಆ ಇವೆಂಟಿಗೆ ಬಂದು ಏನ್ ಮಾಡ್ತಾಳೆ? ನಾವೆಲ್ಲ ನಿನ್ ಜೊತೆ ಇರ್ತೀವಲ್ಲ. ಹೌದಪ್ಪ ಚಿರು, ನಿನ್ಗೇನ್ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ಸಹಾಯ ಮಾಡಕ್ಕೆ ಅಲ್ಲಿ ತುಂಬ ಜನ ಇರ್ತಾರೆ ಚಿಕ್ಕಮ್ಮ. ನಮ್ಮ ಮನೆಯವರೆಲ್ಲರೂ ಅಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಹಾ ಆಯ್ತು ಬಿಡು, ಇವ್ರ ಇವೆಂಟ್ ಮುಗಿಸ್ಕೊಂಡು ದೀಪ ನಮ್ಮ ಇವೆಂಟ್ಗೆ ಬಂದ್ರೆ ಆಯ್ತು. ಆಗಲ್ಲ ಚಿಕ್ಕಮ್ಮ, ದೀಪ ಅವರು ಎಲ್ಲರೊಟ್ಟಿಗೆ ಅಲ್ಲೇ ಇರಬೇಕು. ಮೇಡಮ್ ಸಾರಿ, ನಾಳೆ ನಿಮ್ಮ ಇವೆಂಟ್ಗೆ ನಮ್ಮ ಮನೆಯಿಂದ ಯಾರೂ ಬರೋಕ್ಕಾಗಲ್ಲ. ನನ್ನ ಇವೆಂಟ್ ಇರೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಇನ್ವೈಟ್ ಮಾಡಬೇಕಾದ್ರೆ ಸ್ವಲ್ಪ ಮುಂಚಿತವಾಗಿ ತಿಳಿಸಿ. ನಮಗೂ ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತಲ್ವಾ. ಓಕೆ ಸರ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಯರ್ ಇವೆಂಟ್ಗೆ ನಿಮ್ಮನ್ನೇ ಕರಿತೀವಿ. ನಾವಿನ್ ಬರ್ತೀವಿ. ಹಲೋ, ಹೇಳಿ. ಈಗಲೇ ಕಳಿಸ್ಬೇಕಾ?